ನನಗೇನೋ ಸ್ವಲ್ಪನೂ ಇಷ್ಟ ಇರಲಿಲ್ಲ ವೀಕ್ಷಕರೇ. ಏನೇ ಅಂದರೂ ನಮ್ಮ ಮಾವನ ಮದುವೆ ಆಗ್ತಿರೋದು ನನಗಿಷ್ಟನೇ ಇಲ್ಲ. ಯಾಕಂದರೆ ವರ್ಷ ಅವ್ರನ್ನ ನಾನು ತುಂಬ ಇಷ್ಟಪಡ್ತಿದ್ನಲ್ಲ, ಅದಕ್ಕೇ ನನಗೆ ಏನೇ ಅಂದ್ರೂ ಇಷ್ಟ ಇರಲಿಲ್ಲ. ನಮ್ಮ ಅಮ್ಮನ ಬಲವಂತಕ್ಕೋಸ್ಕರ ನನ್ನ ಮದುವೆ ಆಗಿದ್ದಷ್ಟೇ. ನನಗೊಂದು ಸ್ವಲ್ಪನೂ ಇಷ್ಟ ಇಲ್ಲ, ಅಡ್ಜಸ್ಟೂ ಆಗ್ತಾ ಇಲ್ಲ ನನಗೆ. ಯಾಕೋ ಒಂಥರ ಏನೋ ಕಳ್ಕೊಂಡಂಗೆ ಆಗ್ತೈತೆ, ಎಲ್ಲಿಗೋ ಬಂದಿದ್ದೀನಿ ಅಂತ ಅನ್ನಿಸ್ತಾ ಐತೆ. ಏನೇ ಅಂದ್ರೂ ಒಂಥರ ಅಡ್ಜಸ್ಟ್ ಆಗ್ತಾನೇ ಇಲ್ಲ. ಯಾಕಂದರೆ ಒಂದು ಕಡೆಯಿಂದ ಒಂದು ಕಡೆಗೆ ಬಂದು ಇರೋದಕ್ಕೆ ತುಂಬ ಕಷ್ಟ ಆಗುತ್ತೆ. ನಾವು ಬರ್ತಾಯಿದ್ವಿ, ಚಿಕ್ಕ ಹುಡುಗರು ಇದ್ದಾಗ ಬರ್ತಾಯಿದ್ವಿ. ಆಮೇಲೆ ಬತ್ತಾ ದೊಡ್ಡವ್ರು ಆಗ್ತಾ ಬರೋದು ಕಡಿಮೆ ಮಾಡಿದ್ವಿ. ಇಲ್ಲಿ ಭಾಳ ದಿವಸ ಆಗಿತ್ತು ಬಂದು. ಏನೇ ಅಂದರು ಎಲ್ಲೋ ಕರ್ಕೊಂಡು ಬಂದು ಬಿಟ್ಟಂಗೆ ಆಗೈತೆ ನನಗೆ. ಏನು ಮಾಡಲಿ? ಯಾರಿಗೇ ಆಗಲಿ, ನಿಮ್ಗೆ ಆಗಲೇಳು, ಹೊಸ ಜಾಗಕ್ಕೆ ಕರ್ಕೊಂಡು ಹೋಗ್ಬಿಟ್ಟಾಗ ತುಂಬ ಬೇಜಾರಾಗುತ್ತೆ ತಾನೇ. ಅಡ್ಜಸ್ಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ತಾನೇ, ಯಾರಿಗೇ ಆಗಲೇಳು. ಹಂಗೆ ನನಗೂ ಹಂಗೆ ಅನ್ನಿಸ್ತಾ ಐತೆ. ನೀನೇನು ಸುಗುಣ, ನೀನು ಹಿಂಗೆ ಮಾತಾಡ್ತಾ ಇದೀಯ ಅಂತ ನೀವೆಲ್ಲರೂ ನಾನು ಬೈಕೊಂಡ್ರು ಪರವಾಗಿಲ್ಲ, ನನಗೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಆಗ್ತಾನೇ ಇಲ್ಲ. ಹಂಗೆ ತುಂಬ ಬೇಜಾರಾಗ್ತಾ ಐತೆ. ಏನು ಮಾಡೋದು ಇವಾಗ? ಅಡ್ಜಸ್ಟ್ ಮಾಡ್ಕೊಳಕ್ಕೆ ಆಗ್ತಾನೇ ಇಲ್ಲ. ಒಂಥರ ಬೇಜಾರಪ್ಪ, ಇರೋಕ್ಕೆ ಆಗಲ್ಲ ಮನೆಯಲ್ಲಿ. ಆ ಥರ ಬೇಜಾರಾಗ್ತೈತೆ. ನಮ್ಮ ಮಕ್ಳನ್ನ ಸ್ಕೂಲಿಗೆ ರೆಡಿ ಮಾಡಿ ಕಳಿಸ್ಬಿಡ್ತೀನಿ. ರೆಡಿ ಮಾಡಿ ಕಳಿಸಿ ನಮ್ಮ ಮಾವನು ಕೆಲ್ಸಕ್ಕೆ ಹೋಗ್ತಾರೆ, ಇವರು ನಮ್ಮ ಕೆಲ್ಸಕ್ಕೆ ಹೋಗ್ತಾರೆ. ಏನೋ ಒಂಥರ ಬೇಜಾರು. ಇವ್ರನ್ನ ಮಾತಾಡ್ಸೋಣ ಅಂತಂದರೆ ಇವ್ರು ಅವ್ರನ್ನ ಮಾತಾಡಿಸ್ಬೇಡ, ಇವ್ರನ್ನ ಮಾತಾಡಿಸ್ಬೇಡ ಅಂತಾರೆ ಧರಣಿ ಅವರು. ಹೆಂಗೆ ಮಾಡೋದಪ್ಪ? ಏನೋ ಒಂಥರ ಎಲ್ಗೋ ಕರ್ಕೊಂಬಂದು ಬಿಟ್ಟಂಗೆ ಆಗ್ತೈತೆ. ನನಗಂತೂ ಇರೋದಕ್ಕೆ ಆಗ್ತಾಯಿಲ್ಲ. ಏನು ಸುಗುಣ, ಆರಾಮಾಗಿ ಕೂತ್ಕೊಂಡಿದ್ಯಾ? ಆಯ್ತಾ ಕೆಲಸ? ಮಕ್ಳ ಸಾಕ್ರಿ ಎಲ್ಲ ಮುಗೀತಾ? ಆಟ ಆಡೋಕ್ಕೆ ಹೋಗಿದ್ದಾರೆ ಇಲ್ಲೆಲ್ಲನೂ. ಆಟ ಆಡೋಕ್ಕೆ ಹೋಗಿ ಬರ್ತೀವಿ ಅಂತ ಹೋದಾರ. ಆವಾಗಲೇ ಹೋದವರು ಇನ್ನೂ ಪತ್ತೆ ಇಲ್ಲ. ಆವಾಗಲೇ ಬಂದಿದ್ರು, ಎಲ್ಲ ಬಟ್ಟೆ ಎಲ್ಲ ಕೊಳೆ ಮಾಡ್ಕೊಂಬಂದಿದ್ರು. ಅದನ್ನೆಲ್ಲ ಚೇಂಜ್ ಮಾಡಿದೆ, ಮತ್ತೆ ಸ್ನಾನ ಮಾಡಿ ಕಳಿಸ್ದೆ. ತಿರ್ಗಾ ಏನು ಮಾಡ್ಕೊಂಬತ್ತಾರೋ ಏನೋ ಗೊತ್ತಿಲ್ಲ ಕಾಣತ್ತೆ. ಸ್ನಾನ ಮಾಡಿ ಕಳಿಸ್ದೆ ಇವಾಗಿನ. ಏನು ಮಾಡೋದು? ಅಯ್ಯೋ ಸುಗುಣ, ನೀನು ಆ ಹುಡುಗರು ಸಾಕ್ರಿ ಮಾಡಿ 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 ಸಾಕಾಗಬೇಕು ತಡಿ ನೀನು. ಅಲ್ಲ, ನೀನು ನಿಮ್ಮದೇ ಸುಮ್ಮನೆ ಚೆನ್ನಾಗಿರೋದು ಬಿಟ್ಟು ನಿನ್ನ ಪಾಡಿಗೆ ನೀನು ಹೋಗಿನ ಇಲ್ಲಿ ಮದುವೆ ಆಗಿ ಇವ್ರು ಸಾಕ್ರಿ ಮಾಡೋದಕ್ಕೆ ಬಂದಿದ್ಯಲ್ಲ ಸುಗುಣ ನೀನು. ಅಯ್ಯೋ, ಆ ಹುಡುಗರು ನಾನು ಹಂಗೇನೆ, ನನಗೆ ಮಕ್ಕಳಿಲ್ಲ ಅಂತ ಹೇಳಿ ಆ ಹುಡುಗರು ನೋಡ್ಕೊಳ್ಳೋಣ ಅಂತ ಹೇಳಿ ಒಂದು ವಾರ ಮನೇಲಿ ಇಟ್ಕೊಂಡು ಬೇಡಪ್ಪ ಬೇಡ ಹೋಗತ್ಲಾಗೆ. ಯಾಕಾದ್ರೂ ಮನೇಲಿ ಇಟ್ಕೊಂಡು ಅಂತ ಅನ್ನಿಸ್ಬಿಡ್ತು. ಅಯ್ಯೋ, ಒಂದು ಆಡ್ತಾರೆ ಅನ್ಬೇಡಮ್ಮ ಆ ಮಕ್ಕಳು. ರಾಮ, ಅವ್ರನ್ನ ಸುಧಾರ್ಸೋಕ್ಕಾಗಲ್ಲ. ಸಖತ್ತು ತೀಡ್ಕೆ, ಸ್ವಲ್ಪನೂ ಬುದ್ಧಿ ಇಲ್ಲ ಅವಕ್ಕೆ. ನಾವು ಹೇಳಿದ ಮಾತು ಕೇಳಲ್ಲ, ಏನಿಲ್ಲ. ಎಂಥ ಬುದ್ಧಿ ಕಲಿಸಿದಾರಪ್ಪ ಮಕ್ಕಳಿಗೆ. ತ್ರಿವೇಣಕ್ಕ, ಎಷ್ಟಂತ ನಾನು ಕ್ಲೀನ್ ಮಾಡೋಣ, ಮನೇಲೆಲ್ಲ ಇಡ್ತಾರೆ. ಬೆಳಗ್ಗೆ ಸ್ನಾನ ಮಾಡಿಸಿ ಕಳಿಸ್ನ, ಮತ್ತೆ ಬಂದು ಆಲೆ ಎಲ್ಲೆಲ್ಲ ಬಿದ್ದು ಬಂದಿದ್ದೀವಿ ಅಂತೇಳಿ ಕೆಸರಲ್ಲೆಲ್ಲ ಆಟ ಆಡ್ಕೊಂಡು ಹಚ್ಕೊಂಬಂದಿದ್ದಾರೆ. ತಿರ್ಗಾ ಮತ್ತೆ ಇವಾಗ ಸ್ನಾನ ಮಾಡಿ ಕಳಿಸ್ದೆ. ಮತ್ತೆ ಇವಾಗ ಏನು ಮಾಡ್ಕೊಂಬತ್ತಾರ? ಎಷ್ಟು ಜೊತೆ ಬಟ್ಟೆ ಬಿಚ್ಚಾಕ್ತಾರೆ ಗೊತ್ತಾ ಒಂದು ದಿವಸಕ್ಕೆ? ಅಯ್ಯಪ್ಪ, ಹಿಂಗೆ ನಮ್ಮ ಮಾವ ಒಂದೇ ಧರಣಿ ಮಾವ ಹೆಂಗೆ ಅವ್ರನ್ನ ನೋಡ್ಕೊಳ್ಳೋದೋ ಏನೋ ಅನಿಸುತ್ತೆ. ನೋಡ್ಕೊಳಕ್ಕೆ ಆಗಲ್ಲಪ್ಪ, ಸಖತ್ತು ಬೇಜಾರಾಗುತ್ತೆ. ತಾಡಿ, ನಿನಗೂ ಸಖತ್ ಬೇಜಾರಾಗುತ್ತೆ. ನಂಗೆ ಅನ್ಕೊಂತೀವಿ ಹುಡುಗಿಗೆ ಯಾಕೆ ಬುದ್ಧಿಲ್ಲ, ಇಲ್ಲಿ ಮದುವೆ ಆಗಿ ಇಲ್ಲ ಅಯ್ಯೋ ಅನ್ನೋಂಥದ್ದೇನು. ಸುಮ್ಮನೆ ಎಲ್ಲಾದರೂ ನೆಮ್ಮದಿ ಒಂದು ಕಡೆ ಇರೋದು ಬಿಟ್ಟು ಯಾಕೆ ಹಿಂಗೆ ಮಾಡ್ಕೊಂತೀವಿ ಹುಡುಗಿ ಅಂತೇಳಿ ನನಗೂ ಅವತ್ತು ಬೇಜಾರಾಯಿತು. ನಿಮ್ಮ ಅಮ್ಮಾಯಿಗೆ ಕೊಡ್ತೀನಿ ಅಂತೇಳಿ ಬಂದಂಗೆ ನಾನು ಅವತ್ತು ಹೇಳಿದ್ದೀನಿ ನಿಮ್ಮ ಅಮ್ಮಾಯಿಗೆ. ಬೇಡ ಕಣಮ್ಮ, ಕೊಡಬೇಡ ಕಣೆ, ಹುಡುಗರು ಸಾಕ್ರಿ ಮಾಡೋಕ್ಕಾಗಲ್ಲ ಅಂತ ಹೇಳಿ. ನೋಡ್ಕೊಂಬಕ್ಕಾಗಲ್ಲ. ಅಯ್ಯೋ ಬಲ್ತಿಟ್ಕೆ, ಒದಿಯಂಗಿಲ್ಲ ಏನಿಲ್ಲ, ಒಂದೇಟು ಒರೆಸ್ತಾವ ಹಂಗೆ, ಒಂದೇಟು ಬಿಟ್ರೆ ಸಾಕು. ನಾವು ಅದಕ್ಕೆ ಮಾತಾಡ್ಸೋಕ್ಕೆ ಹೋಗಲ್ಲ, ಅವನು ಮಾತಾಡ್ಸಲ್ಲ. ನಾವು ಅದಕ್ಕೆ ನಮ್ಮ ಹುಡುಗರು ಅಲ್ಲೇನೆ ಅಷ್ಟಕ್ಕಷ್ಟೇನೆ. ಯಾತನ ಈಗ ಅವಂತೂ ಯಾತನ ತಿಂಬದು, ಯಾತನ ಇಕ್ಕಿದ್ರಂತೂ ಬಿಡತ್ತೆ, ಯಾತು ಬಿಡಲ್ಲ ನಮ್ಮ ಮನೆಯಾಗಿ. ಹಂಗೆ ತಿಂಬವ, ಅದಕ್ಕೆ ನಾವು ಮನೆಗೆ ಬಿಟ್ಕೊಂಬಂಗೆ ಆಗ್ಬಿಟ್ವಿ. ಅಯ್ಯೋ, ತಿಂಬದು ಯಾತನ ಎಲ್ಲನೋ ಒಂದು ಬ್ರೆಡ್ ಬಿಸ್ಕೆಟ್ ತಗೊಂಬಂದಿಕ್ಕಿರೆ ಅದೇ ತಗೊಂಡು ಹೋಗೋದು, ಯಾಕಂದ್ರೆ ಅದು ಮುಟ್ಟೋದು ಒಡಕೋದು. ಅಯ್ಯೋ, ನಮ್ಮ ಮನೆ ಶೋಕೇಶಾಗಿ ಇಕ್ಕಿರೋವೆಲ್ಲ ಹುಡುಗರು ಬಂದು ಆ ಆಟ ಸಾಮಾನು ಈ ಆಟ ಸಾಮಾನು ಅಂತ ಅರ್ಧ ಹೊಡಗ್ಬಿಟ್ಟವೆ. ಹೆಂಗೋ ಸ್ವಲ್ಪ ಬುದ್ಧಿ ಬರೋವರೆಗೂ ಕಾಣತ್ತೆ, ಇನ್ನೇನು ಮಾಡೋಕ್ಕಾಗುತ್ತೆ, ಸ್ವಲ್ಪ ದಿನ ನೋಡ್ಕೋಬೇಕಲ್ಲ. ಬುದ್ಧಿ ಬರೋವರೆಗೂ. ಆಮೇಲೆಲ್ಲ ಅವ್ರಿಗೆ ಬುದ್ಧಿ ಬಂದಾಗ ಅವ್ರೇಟ್ಗೆ ಅವರೇನೆ ಚೆನ್ನಾಗಿರ್ತೀವಿ ಅಂತೇಳಿ ಚೆನ್ನಾಗಿರ್ತಾರೆ. ಇನ್ನು ಸಣ್ಣ ಮಕ್ಕಳೆಲ್ಲ ಗೊತ್ತಾಗಲ್ಲ, ಸ್ವಲ್ಪ ದಿನ ಏನು ಮಾಡೋಕ್ಕಾಗುತ್ತೆ. ಅಯ್ಯೋ ರಮ್ಮ, ಎಂಥ ಬುದ್ಧಿ ಕಲಿಸಿದಾಳು ಗೊತ್ತಾ? ನಿಜ. ಹೇಳು, ಅವಳಂತ ತಲೆ ಮೇಲೆ ಇಟ್ಕೊಂಡಿದ್ಲು ಮಕ್ಕಳನ್ನ. ಹೇಳು, ಅಂಥ ಬುದ್ಧಿ ಕಲಿಸ್ಬಾರ್ದಪ್ಪ ಮಕ್ಳಿಗೆ, ಒಳ್ಳೆ ಬುದ್ಧಿ ಕಲಿಸ್ಬೇಕು. ಎಲ್ಲನೂ ಮುಗಿತಾಗ ಎಷ್ಟು ಸೈಲೆಂಟಾಗಿ ಎಷ್ಟು ಚೆನ್ನಾಗಿದ್ದಾರಪ್ಪ ಮಕ್ಕಳು ಅನ್ಬೇಕು ಬರ್ತನು. ಇವೇ ನೀವು ಇಂಥ ತೀಟ್ಕೆವು, ಇವೇ ನೀವು ಇಂಥ ಬುದ್ಧಿ ಕಲಿಸಿದ್ದಾರೆ ಅನ್ಬಾರ್ದು. ಇಲ್ಲಿ ನೋಡ್ಯಾರ ಅಲ್ಲೇ ಇಬ್ಬರೊಳ ತಾಟ್ಕಿಟ್ಟಾರ ಬಂದವ್ರೆ ಅಲ್ಲೇ ಏನೋ ಹೇಳಕ್ಕೆ.
ಅಲ್ಲ ಇವ್ರಂತೂ ನೋಡ್ಕೊಂಬರ್ಗಾದ್ರೂ ಬಿಡಲ್ಲ. ಅಬ್ಬಬ್ಬ ಈ ಅತ್ತೆ ಸೊಸೆ ಭಾರಿ ಇದ್ದಾರೆ. ದೇವರಮ್ಮನ ಇವ್ರಿಗೇನು ತೋರ್ಸೋದೇ ಇಲ್ವೇ ಅಮ್ಮಂಗಾಗುತ್ತೆ. ಏನು ದೇವಿರಮ್ಮ, ಏನೋ ಮಾತಾಡ್ತಾ ಇದ್ರಿ ನೀನು ನಿನ್ನ ಸೊಸೆ? ಏನಿಲ್ಲ ಕಣ್ಸಣ್ಣಮ್ಮ, ಅದೇ ಸುಗುಣ ಆ ಮಕ್ಕಳಿಗೆ ಅಲ್ಲೇ ಬೆಳಗ್ಗೆಯಿಂದ 2 ಸತಿ ಸ್ನಾನ ಮಾಡಿಸಿದ್ನಿ, 2 ಸತಿ ಬಟ್ಟೆ ಬದಲಾಯಿಸ್ತಾ ಇದ್ನಿ. ಮನೆ ತೆಗಿರೋದಕ್ಕೆ ಇವತ್ತು ಭಾನುವಾರಲ್ಲ, ಎಲ್ಲ ಕೊಳೆ ಮಾಡ್ಕೊಂಬರ್ತವೆ, ಸುಮ್ಮನೆ ಆಟ ಆಡಕ್ಕೆ ಹೋಗ್ತವೆ ಅಂತ ಹೇಳ್ತಿದ್ಲು. ಕಣಮ್ಮ ಹುಡುಗರು ಹಂಗೇನಿ ಅಂತ ಹೇಳ್ತಾ ಇದ್ವಿ. ಕೇಳಿ ದೇವಿರಕ್ಕ, ನಾವೆಷ್ಟು ಹುಡುಗರಿಗೆ ಎಷ್ಟು ನೋಡ್ಕೊಂಡಿದ್ದೀವಿ ಗೊತ್ತೇ. ನಾವು ನೋಡ್ಕೊಂಬಿಲ್ಲ ಅಂತಂದರೆ ಆ ಹುಡುಗರು ಹಿಂಗಿರಕ್ಕೆ ಆಗ್ತಾನೆ ಇರಲಿಲ್ಲ. ಅಯ್ಯೋ ಏನೆಂದ್ರೆ ಒಂದು ಸ್ವಲ್ಪ ಅಂದರೆ ಗಲೀಜು ಅದು ಮುಟ್ಬಾರ್ದು ಅಂತ ಗೊತ್ತಾಗಲ್ಲ ಅವಕ್ಕಿನ್ನೂ. ಒಂಥರ ಏನೇಂದ್ರೂ ಸ್ವಲ್ಪ ಬುದ್ಧಿ ಕಡಿಮೆ ಅಪ್ಪ, ಮಕ್ಳಿಗಿಬ್ರಿಗೂ ಬುದ್ಧಿ ಕಡಿಮೆ, ಗೊತ್ತಾಗಲ್ಲ. ಅಯ್ಯೋ ಬಿಡೆ ದೇವಿರಮ್ಮ, ಮಕ್ಳಿಗೆ ಏನು ಗೊತ್ತಾಗುತ್ತೆ, ಅವ್ರನ್ನ ಯಾಕೆ ಹಂಗಂತಿ ಆಗ್ಲಲ್ಲನ. ಅವ್ರ ಅಮ್ಮ ಇದ್ದಿದ್ರೆ ನಿನ್ನ ಸರಿಯಾಗಿ ಬೈದು ಬಿಡಾಳು. ಅವ್ರ ಅಮ್ಮ ಇದ್ದಿದ್ರೆ ಅಯ್ಯೋ ನನ್ನ ಮಕ್ಳಿಗೆ ನೀನು ಹಂಗೆ ಅನ್ಬೋದೆ ಅಂತ ಹೇಳಿ ಬೈದು ಬಿಡಾಳು. ಅವ್ರ ಅಮ್ಮ ಇಲ್ಲ. ಹೆಂಗೆ ಆಡೋಳು ಅವಳಂತ್ಲಗು. ಹೇಳು, ಅವಳು ಓದ್ಲತ್ಲಾಗೆ ಅವಳೇನೇನು ಸ್ಯಾನಿದ್ದೇನೆ ಇರಲಿಲ್ಲ, ಅವಳು ಹಂಗೆ ಆಡೋಳು. ಅಯ್ಯಪ್ಪ ಅವಳಿಗಿದು ಬೇಡಪ್ಪ ಜಗಳ ಗಂಟಿ. ಅವಳು ಹಂಗೆ ಕಣೆ, ಅವಳು ಯಾರ ಸುದ್ದಿಗೂ ಹೋಗ್ತಿರ್ಲಿಲ್ಲ, ಬಂದರ್ನ ಬಿಡ್ತಿರ್ಲಿಲ್ಲ. ಏನು ಮಾಡೋಕ್ಕಾಗಲ್ಲ ಬಿಡತ್ತ, ಹೆಂಗೆ ಹೋಗ್ಯಾಳು. ಇವಾಗ ಯಾಕೆ ಬೈಕ್ಯಂತೀರ ಅಲ್ಲ, ಹಂಗೆ ಆಡ್ತಿದ್ಲ ಅವಳು ಅಂತ ಹೇಳಿ. ಯಾರತ್ತ ಯಪ್ಪ, ಅದಕ್ಕೆ ಮತ್ತೆ ಎಷ್ಟಾನ ಆಡಬಾರ್ದು ಅನ್ನೋದು. ಸ್ವಲ್ಪ ನಾವು ಚೆನ್ನಾಗಿದ್ರೆ ನಮಗೆ ಒಳ್ಳೇದು, ಎಷ್ಟಾನ ಹಂಗೆ ಆಡಬಾರ್ದು. ನಡೀತ್ರಿ ವೇಣಿ, ಊಟ ಮಾಡೋಣ ನಡಿಯಮ್ಮ. ಅಡುಗೆ ಮಾಡಿದ್ಯಾ? ಬಾರತ್ತೆ ಬಾ ಹೋಗೋಣ. ಇಲ್ಲ ನಮ್ಮ ಸುಗುಣ, ಇವ್ರು ಮಾತು ಕೇಳ್ಬಿಡವು, ಇವ್ರು ಒಳ್ಳೆಯರಲ್ಲ. ಈ ಅಮ್ಮ ಭಾರಿ ಇದ್ದಾಳೆ. ಹುಡುಗರು ನಿಂದೆಂದು ನೀಗಳಮ್ಮ ತಾಯಿಲ್ಲದ ಮಕ್ಕಳು ಅಂತ ಹೇಳಿ ಒಂದು ದಿವಸಕ್ಕನ ಕರೆದು ಒಂದಿಟ್ಟು ಉಂಬಾಕಿಕ್ಲಿಲ್ಲ, ಒಂದು ದಿವ್ಸ ನೀರು ಇಲ್ಲಿ ಕಣಮ್ಮ. ಗತ್ಕೆಟ್ಟಾರ ಇಬ್ಬರೊಳಗೆ ಅತ್ತೆ ಸೊಸೆಯರಿಗೆ ಎಂಥದ್ದು ಬರುತ್ತಪ್ಪ ಒತ್ತು ದೇವರಣೆಗೆ ಗೊತ್ತಿಲ್ಲ. ಎಂದೆಂದೋ ಮಕ್ಕಳು ನೋಡ್ಕೊಂಡಿಲ್ಲ. ನಾವು ಕಡಗ್ಲಾರ ಅಂತಾರು ದಿನ ಕರೆದು ಉಂಬಾಕಿಕ್ಕಿ ನಮ್ಮ ಮನೆಗೆ ಯಾಕೆ ಮಾಡಿದ್ರು ನಾವು ಹುಡುಗರಿಗೆ ತಪ್ಸಲ್ಲಮ್ಮ, ನಿಜ ನಾವು ತಪ್ಸಲ್ಲ. ನಾನು ನನ್ನ ಸೊಸೆ ಇವ್ರು ಎಂತಾರು ಆಗ್ಯಾರ ನೋಡು. ಇಲ್ಲೂ ಹೇಳ್ಕೊಡ್ತಾರೆ, ಇವ್ರು ಮಾತು ಕೇಳ್ಬಿಡವು. ಸರಿ ಆಯ್ತು ಹೇಳಿ ಸಣ್ಣಜ್ಜಿ. ಎಲ್ಗೋಗ್ಯಾರಮ್ಮ ಹುಡುಗರು? ಎಲ್ಲ ಆಟ ಆಡೋಕೆ ಹೋಗವ್ರು. ಅವಾಗಲೇ ಬಂದಿದ್ರು, ಕೆಸರೆಲ್ಲ ರುಬ್ಕೊಂಬಂದಿದ್ರು, ತೆಗ್ದಾಕ್ತೆ ಬಟ್ಟೆನ. ಇವಾಗ ತಿರ್ಗಿ ಸ್ನಾನ ಮಾಡಿಸಿ ಕಳಿಸ್ದೆ, ಎಲ್ಲ ಹೋಗ್ಯವ್ರು ಆಟ ಆಡೋಕ್ಕೆ. ಹಂಗೆ ಕಣಮ್ಮ, ಹುಡುಗರಿಗೆ ಸ್ವಲ್ಪ ಗೊತ್ತಾಗಲ್ಲ ಅದು ಹುಡುಗರ ಆಟ. ಎಲ್ಲನ ಕೆಸರು ಅದು ಮಾಡ್ಕೊಂತವೆ ಬಿಡು, ಏನಾಗಲ್ಲ. ಬಟ್ಟೆ ಏನು ಭಾನುವಾರಲ್ಲ, ಒಂದೇ ಸತಿ ಬೆಳಗ್ಗೆ ನೀರು ಒಯ್ದು ಇಸ್ಕೂಲಿಗೆ ಕಳಿಸ್ಮಂತಿ. ಬಿಡು ಆಗ್ಲಲ್ಲ, ಏನು ನೀರು ಒಯ್ಯೋಕ್ಕೇನು ಹೋಗ್ಬೇಡ ನೀನು. ಅಂದರೆ ಇವ್ರು ಸೊಸೆ ಇವರಿಬ್ರು ಮಾತಾ ಕೇಳಬೇಡ. ವಿನೋದಮ್ಮನ ಹಂಗೆ ಏನು ಸಿರ್ಕಣ ಒಳ್ಳೆ ನನ್ನ ಮುಂಡ್ಯಾರಲ್ಲ ಇವರಿಬ್ರು. ಒಬ್ಬೊಬ್ಬ ಅತ್ತೆ ಸೊಸೆ ಇಬ್ಬರಳು ಸುಮಾರದಾರಲ್ಲ, ಆಗ ಅವಳೇ ಒಬ್ಬೊಬ್ಬ ನನ್ನ ಸಮಕ್ಕೆ ಇಲ್ಲ ಅಂತಾಳೆ. ವಿನೋದಮ್ಮನ ಹಂಗೆ ಏನು ಸಿರ್ಕಣ ಪಾಪ. ಅಯ್ಯೋ ಇವರಿಬ್ರು ಸುಮಾರದಾರಲ್ಲ, ಅದಕ್ಕೇನೆ. ಇಂಥವ್ರಿಗೆ ಏನೇನು ಬರಲ್ಲ ನೋಡಮ್ಮ ವಿನೋದಮ್ಮ. ಓಟ್ ಒಳ್ಳೆಯಳು ಕಣಮ್ಮ, ನಿಜ ಒಳ್ಳೆಯಳು. ದೇವ್ರಂತ ಮನಸ್ತಿ ಅಂತಾಳನ್ನ ಹೆಂಗೆ ಬೈಕೊಂಬ್ತಾರೆ. ಓದ್ಲು 3 ದಿವಸಕ್ಕೆ ಓದ್ಲು ಅಂತ ಹೇಳಿ. ಎಲ್ಲ ಹೋದ್ರೆ ಇಂಥವಿದ್ದೇ ಇರ್ತವೆ, ಏನು ಮಾಡೋಕ್ಕಾಗಲ್ಲ. ಅಲ್ಲ ನೋಡ್ರಿ, ಇಲ್ಲೂ ನಮ್ಮ ದೊಡ್ಡತ್ತೆಗೂ ಇವ್ರಿಗೂ ಆಗಲ್ಲ. ನಮ್ಮ ದೊಡ್ಡತ್ತೆಯೇ ಹುಡುಗರು ಸಾಕ್ರಿ ಮಾಡೋಕ್ಕಲ್ಲ, ಯಾಕೆ ನೀನು ಅದೇ ಅಂತೈತಿ. ನನಗೂ ಮಕ್ಳಿರ್ಲಿಲ್ವಲ್ಲ, ನಾನು ಮಕ್ಳು ಸಾಕ್ರಿ ಎಲ್ಲ ಮಾಡಿರ್ಲಿಲ್ವಲ್ಲ. ನನಗೂ ಯಪ್ಪ ಎಷ್ಟಪ್ಪ ಮಕ್ಕಳು ಇದ್ದ ಮನೆಗೆ ಎಷ್ಟು ಕೆಲಸಪ್ಪ ಅಂತ ಅನ್ನಿಸ್ತೈತೆ. ನಿಜ, ಮಕ್ಳು ಇದ್ದ ಮನೆಗೆ ತುಂಬ ಕೆಲಸ ಇರುತ್ತೆ. ಅಯ್ಯಪ್ಪ ಆಗಲೆಲ್ಲ ಬಟ್ಟೆ ಚೇಂಜ್ ಮಾಡಬೇಕು, ಆಗಲೆಲ್ಲ ಕೆಸರು ಉಪ್ಕೆ ಬರ್ತವೆ, ಆಟ ಆಡೋಕೆ ಹೋಗ್ತವೆ. ಅಯ್ಯೋ ಮಣ್ಣಾಗ ಆಡ್ಕೊಂಬರ್ತವೆ, ಆಗಲೆಲ್ಲ ಕೈ ಕಾಲು ಮುಖ ತೊಳಿಬೇಕು. ಎಷ್ಟಪ್ಪ ಮಕ್ಳು ಸಾಕ್ರಿ ಅನ್ನಂಗಾಗುತ್ತೆ. ನಿಜ, ನನಗೇನೋ ಇಷ್ಟನೇ ಇರಲಿಲ್ಲಪ್ಪ ಈ ಮದುವೆ ಆಗೋದಕ್ಕೆ. ನಮ್ಮ ಅಮ್ಮನ ಬಲವಂತಕ್ಕೆ ಆಗಿದ್ದೆ, ಅತ್ಲಾಗೆ ನೆಮ್ಮದಿಯಾಗಿರ್ತಿದ್ದತ್ತ. ಏನಂದ್ರೆ ನಮ್ಮ ಮನೆಯೇ ನನಗೆ ಇಷ್ಟ ಆಗೋದು. ಅಲ್ಲಿ ಹೆಂಗೆ ನಾವು ಬಡ್ದಾಡಿದ್ರೂ ನನಗೆ ಆ ಮನೆಯೇ ಇಷ್ಟ ಆಗೋದಪ್ಪ. ಎಷ್ಟೇ ನಾವು ಜಗಳ ಮಾಡ್ಕೊಂಡು ಎಷ್ಟೇ ಇದು ಮಾಡ್ಕೊಂಡ್ರು ನಮ್ಮ ಮನೆ ಅಷ್ಟು ಇಲ್ಲಿ ಬರೋಲ್ಲ. ಏನಂದ್ರೆ ಅಲ್ಲೇ ಇಷ್ಟ ಆಗಲ್ಲ. ಅಲ್ಲೇ ಸರಿ ನನಗೆ ಅಲ್ಲೇನೆ. ಏನು ಮಾಡೋದು, ನನ್ನ ಹಣೆ ಬರ ಹಿಂಗಾಯಿತು. ನೋಡ್ತಾ ಇರ್ರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.